ಆತ್ಮೀಯ ಸ್ನೇಹಿತರೆ, ರಾಜ್ಯದಂತೆ ಎಲ್ಲ ಕಡೆ SIR ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರಲ್ಲೂ ಕೂಡ ತುಂಬ ಗೊಂದಲಗಳಿದೆ. SIR ಫಾರ್ಮ್ಸನ್ನು ಕೂಡ BLOs ತಂದು ಕೊಡ್ತಿದ್ದಾರೆ. ಇದರಲ್ಲಿ ಫಿಲ್ ಮಾಡೋದು ಕೂಡ ಗೊಂದಲ ಇದೆ. ಮತ್ತು ಅದೇ ರೀತಿಯಲ್ಲಿ ಫಿಲ್ ಮಾಡಿದ ಮೇಲೂ ಕೂಡ ಏನು ಮಾಡಬೇಕು ಈ ಫಾರ್ಮ್ ಅಂತಲೂ ಕೂಡ ತುಂಬ ಜನರಲ್ಲಿ ಗೊಂದಲಗಳಿದೆ. 2 ಫಾರ್ಮ್ಸ್ ನಿಮಗೆ ಕೊಡ್ತಾರೆ. ಒಂದು ಫಾರ್ಮ್ ಏನು ಮಾಡಬೇಕು, ಇನ್ನೊಂದು ಫಾರ್ಮ್ ಏನು ಮಾಡಬೇಕು, ಆಮೇಲೆ 2002ರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂದರೆ ಏನು ಮಾಡಬೇಕು, ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ನನ್ನ ಹೆಸರೇ ಚೇಂಜ್ ಆಗಿದೆ, ನನ್ನ ಪಾರ್ಟ್ ನಂಬರ್ ಸಿಗ್ತಾ ಇಲ್ಲ, ನನ್ನ ಸೀರಿಯಲ್ ನಂಬರ್ ಸಿಗ್ತಾ ಇಲ್ಲ, ಮತ್ತು ನನಗೆ SIR ಫಾರ್ಮೇ ಸಿಗಲಿಲ್ಲ, ಮತ್ತು ನಾನು ಆತುರದಲ್ಲಿ ಗಡಿಬಿಡಿಯಲ್ಲಿ ನಾನು ಯಾವುದೋ ಬೇರೆ ರೀತಿಯಲ್ಲಿ ಫಾರ್ಮನ್ನು ಫಿಲ್ ಮಾಡಿಬಿಟ್ಟಿದ್ದೀನಿ, ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ಸೈನ್ ನಾನು ಹಾಕಿಲ್ಲ ಬೇರೆಯವ್ರು ಹಾಕಿದ್ದಾರೆ. ಇಂತಹ ಹಲವಾರು ಗೊಂದಲಗಳಿದೆ. ಇದಕ್ಕೆ ತುಂಬ ಜನ ದಿನಕ್ಕಿಂತ ದಿನ ಈ ಗೊಂದಲಗಳು ಮತ್ತು ಡೌಟ್ಸ್ಗಳು ಈ SIRಗೆ ಸಂಬಂಧಪಟ್ಟಂತೆ ಜಾಸ್ತಿನೇ ಆಗ್ತಾ ಇದೆ. ಇದಕ್ಕೆ ಕರೆಕ್ಟ್ ಮಾಹಿತಿ ಜನರಿಗೆ ತಲುಪ್ತಿಲ್ಲ. ಒಂದು ಪ್ರೆಸ್ ಮೀಟ್ ಮುಖಾಂತರ ಎಲೆಕ್ಷನ್ ಕಮಿಷನ್ ಹೇಳೋದಾಗಿರಲಿ, ಚೀಫ್ ಮಿನಿಸ್ಟರ್ ಹೇಳೋದಾಗಿರಲಿ, ಎಲ್ಲೋ ಒಂದು ಕಡೆ ನಾವು ಪ್ರೆಸ್ ಮೀಟ್ ಮಾಡಿದ ತಕ್ಷಣವೇ ಹಳ್ಳಿಯಲ್ಲಿರುವಂಥದ್ದು ಜನರಿಗೆ ಈ ಮಾಹಿತಿ ಸಿಗುವಂಥದ್ದು, ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಓದಿಲ್ಲದೆ ಇರೋರು, ಯಾರ ಹತ್ರ ಮೊಬೈಲ್ ಫೋನ್ಸ್ ಇಲ್ಲ, ಅವ್ರಿಗೆ ಈ ಮಾಹಿತಿ ಸಿಗೋದು ತುಂಬ ಕಷ್ಟ ಆಗಿದೆ. ಸೊ ಇನ್ನೊಂದು ಕಡೆ ಇಲ್ಲಿ ನಾವು ನೋಡೋದಾದರೆ BLOಸನ್ನು ಯಾರು ನೀವು ಅಪಾಯಿಂಟ್ ಮಾಡಿದ್ದೀರಾ, ಇವ್ರಿಗೆ ಕರೆಕ್ಟಾಗಿರುವಂಥದ್ದು ಟ್ರೈನಿಂಗನ್ನು ಕೂಡ ಸಿಕ್ಕಿಲ್ಲ. BLOs ಏನು ನೀವು ಅಪಾಯಿಂಟ್ ಮಾಡಿ ಕಳಿಸಿದ್ದೀರಾ ಅವ್ರಿಗೂ ಕೂಡ ಗೊತ್ತಿಲ್ಲ. 2002 ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೇಗೆ ಹುಡುಕಬೇಕು ಅಂತಲೂ ಕೂಡ ತುಂಬ ಗೊಂದಲಗಳು ಸೃಷ್ಟಿಯಾಗಿದೆ. ಇದಕ್ಕೆ ಸರ್ಕಾರ ಮತ್ತು ಅದೇ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ನು ನೀವು ಫಸ್ಟ್ ಟ್ರೈನಿಂಗ್ ಕೊಡುವಾಗ ಕ್ಲೀನಾಗಿ ಟ್ರೈನಿಂಗ್ ಕೊಡಬೇಕಿತ್ತು, ಮತ್ತು ಅದೇ ರೀತಿಯಲ್ಲಿ ಅಟ್ಲೀಸ್ಟ್ 3 ಮಂತ್ಸ್ ಟೈಮ್ ಕೊಡಬೇಕಿತ್ತು ಈ SIR ಪ್ರಾಸೆಸ್ಸನ್ನು ನಡೆಸಲಿಕ್ಕೆ. ಆತುರದಲ್ಲಿ ಗಡಿಬಿಡಿಯಲ್ಲಿ 30 ದಿನ ಒಳಗೆ ಈ SIR ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಆ ಫಾರ್ಮ್ಸು ಆ ಜನ ಫಿಲ್ ಮಾಡಿ ಮತ್ತೆ ತಂದು ಯಾರಿಗೆ BLO ಸಬ್ಮಿಟ್ ಮಾಡೋದು, ಆ BLOs ಅದನ್ನು ಅಪ್ಲೋಡ್ ಮಾಡುವಂಥದ್ದು ತುಂಬ ಗೊಂದಲ ಆಗ್ತಾ ಇದೆ. ಸೊ ಫಸ್ಟ್ 1 by 1 ನಾವು ಇದನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ SIR ಫಾರ್ಮನ್ನು ಫಿಲ್ ಮಾಡಿದ್ದಾರೆ, ಇನ್ನೂ ಫಾರ್ಮ್ ಫಿಲ್ ಮಾಡಿಲ್ಲ, ಅವ್ರಿಗೂ ಕೂಡ ಈ ವಿಡಿಯೋನು ತಲುಪಿಸಿ. ಬಿಕಾಸ್ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಬೇಕು. ಫಸ್ಟ್ 1 by 1 ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಮೊದಲನೇ ಡೌಟ್ ಏನಂದರೆ, ಯಾರೆಲ್ಲ 2002 ಪಟ್ಟಿಯಲ್ಲಿ ಲಿಸ್ಟಲ್ಲಿ ಇಲ್ಲ ನೋಡಿ, ಆ ಫಾರ್ಮಲ್ಲಿ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಲ್ಲಿ ಫಿಲ್ ಮಾಡಬೇಕು ಅಂತ. ಸೆಲ್ಫ್ ಮ್ಯಾಪಿಂಗ್ ಅಂತ ಒಂದಿರುತ್ತೆ, ಇನ್ನೊಂದು ಪ್ರಾಜನಿ ಮ್ಯಾಪಿಂಗ್ ಅಂತ ಇರುತ್ತೆ. ತುಂಬ ಜನರಲ್ಲಿ ಒಂದು ಡೌಟ್ ಏನಂದರೆ, ಸೆಲ್ಫ್ ಮ್ಯಾಪಿಂಗ್ ನಂದು ಆಗಿಲ್ಲ, ನಾನು ಓಟ್ ಹಾಕಿದೆ ಆದರೂ ಕೂಡ ನನ್ನ ಈ ಕಾಲಮಲ್ಲಿ ಬರೆದಿದ್ದಾರೆ, ಏನಾದರೂ ತಪ್ಪಾಗುತ್ತಾ ಅಂತ. ನೋ, ಏನು ತಪ್ಪಾಗಲ್ಲ. ನಿಮ್ಗೆ ಏನಾದರೂ 2002 ಪಟ್ಟಿಯಲ್ಲಿ ನಿಮ್ಮ ಹೆಸರು ಸಿಕ್ಕಿಲ್ಲ ಅಂದರೆ, ನಿಮ್ಮ ಸೆಲ್ಫ್ ಮ್ಯಾಪಿಂಗ್ ಆಗ್ತಾ ಇಲ್ಲ ಅಂದಾಗ ಏನು ಮಾಡ್ತಾರೆ ಅಂದರೆ, ನಿಮ್ಮ ತಂದೆ ಹೆಸರನ್ನು ಅಲ್ಲಿ ಪ್ರೊಜನಿ ಮ್ಯಾಪಿಂಗಲ್ಲಿ ಹಾಕ್ತಾರೆ. ಸೊ ಅವಾಗಲೂ ಕೂಡ ನಿಮ್ಮ ಮ್ಯಾಪಿಂಗ್ ಆಗಿರುತ್ತೆ, ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ಫಿಲ್ ಆಗುತ್ತೆ. ಸೆಕೆಂಡ್ ಡೌಟ್ ಎಲ್ಲರಲ್ಲೂ ಏನಿದೆ ಅಂದರೆ, ನಾನು ನನ್ನ ಸೈನ್ ಹಾಕಿಲ್ಲ, ಬೇರೆಯವರು ಸೈನ್ ಹಾಕಿಬಿಟ್ಟಿದ್ದಾರೆ, ಮತ್ತು ನನ್ನ ಸೈನ್ ಇಂಗ್ಲೀಷಲ್ಲಿ ಹಾಕಿಬಿಟ್ಟಿದ್ದೆ, ಉರ್ದುವಲ್ಲಿ ಹಾಕಿದ್ದೆ, ಕನ್ನಡದಲ್ಲಿ ಹಾಕಿಬಿಟ್ಟೆ, ನಂದು ಥಂಬ್ ಹಾಕಬೇಕಿತ್ತು, ಅದು ಇದು ಅಂತ ಗೊಂದಲದಲ್ಲಿದೆ. ಏನೂ ಪ್ರಾಬ್ಲಮ್ ಇಲ್ಲ. ಸೈನ್ ನೀವು ಇಫ್ ಇನ್ ಕೇಸ್ ಆ ಪ್ಲೇಸಲ್ಲಿ ಇಲ್ಲ ಅಂದರೆ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಆಗಿರಲಿ, ಆ ಪ್ಲೇಸಲ್ಲಿ ಇರೋರು ನಿಮ್ಮ ಸೈನ್ ಫಾರ್ಮನ್ನು ನೋಡಿ ಫಿಲ್ ಮಾಡಿರೋದನ್ನು ಸೈನ್ ಹಾಕಿ ಕೊಡ್ಬೋದು. ಆಮೇಲೆ ಮೂರನೇ ಇಂಪಾರ್ಟೆಂಟ್ ಡೌಟ್ ಏನಿದೆ ಅಂದರೆ, ಫಾರ್ಮ್ ಫಿಲ್ ಮಾಡಿದ ಮೇಲೆ ನೀವು ಏನು ಮಾಡಬೇಕು ಆ ಫಾರ್ಮನ್ನು ಅಂತ. ನೀವು ಆ ಫಾರ್ಮನ್ನು ಜೋಪಾನವಾಗಿ ಇಡಬೇಕು. ನಿಮಗೆ BLOs ಏನು ಮಾಡ್ತಾರೆ ಅಂದರೆ, 2 SIR ಫಾರ್ಮ್ಸನ್ನು ಕೊಟ್ಟಿರ್ತಾರೆ. ಆ SIR ಫಾರ್ಮ್ಸಲ್ಲಿ ತಪ್ಪು ಮಾಡೋ ಹಾಗಿಲ್ಲ. ಮತ್ತು ಅದೇ ರೀತಿಯಲ್ಲಿ ನೀವು ಆ SIR ಫಾರ್ಮ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ ಕೊಡಬೇಕು. ಇಫ್ ಇನ್ ಕೇಸ್ ನಿಮಗೆ ಗೊತ್ತಾಗ್ತಿಲ್ಲ ಹೇಗೆ ಫಿಲ್ ಮಾಡಬೇಕು ಅಂದರೆ, BLAs ಏನಾಗಿರ್ತಾರೆ, ಏಜೆಂಟ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ದಾರೆ ಸರ್ಕಾರದಿಂದ. ನಿಮ್ಮ ಕ್ಷೇತ್ರದಲ್ಲಿ MLAs ಏನು ಮಾಡಿರ್ತಾರೆ ಅಂದರೆ, ಆ ವಾರ್ಡ್ಗೆ, ಆ ಬೂತ್ಗೆ ಏಜೆಂಟ್ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಆ ಏಜೆಂಟ್ಸ್ ಸಹಾಯದೊಂದಿಗೆ ಅದನ್ನು ಫಿಲ್ ಮಾಡಬೇಕು. ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ, ಇಲ್ಲಿ ಏಜೆಂಟ್ಸ್ಗಳು ಕೂಡ ಅವ್ರಿಗೆ ಕರೆಕ್ಟಾಗಿ ಫಾರ್ಮ್ಸ್ ಫಿಲ್ ಮಾಡ್ಲಿಕ್ಕೆ ಬರ್ತಿಲ್ಲ, ಅವ್ರಿಗೆ ಕರೆಕ್ಟಾಗಿ ಮಾಹಿತಿನೇ ಗೊತ್ತಿಲ್ಲ. ಸುಮ್ಮನೆ ಎಲ್ರಿಗೂ ಕೂಡ ಏನೋ ಒಂದು ತಪ್ಪು ಮಾಹಿತಿ ಕೊಟ್ಟು ತಪ್ಪು ದಾರಿಯಲ್ಲಿ ತಗೊಂಡು ಹೋಗ್ತಿದ್ದಾರೆ ಏಜೆಂಟ್ಸ್ಗಳು ಕೂಡ. ಸೊ ಈ BLAsಗೂ ಕೂಡ ಸ್ವಲ್ಪ ಮಾಹಿತಿ ಇರಬೇಕು, ಮತ್ತು ಹೇಗೆ ಫಾರ್ಮ್ ಫಿಲ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಿರಬೇಕು. ಆಮೇಲೆ ಈ ಫಾರ್ಮಲ್ಲಿ DC ಅವರು ಹೇಳ್ತಾರೆ, ನಾನು ಒಂದು ವಿಡಿಯೋಲ್ಲಿ ನೋಡಿದ್ದು ಏನಂದರೆ, ನಿಮ್ಮ 2 ರೀಸನ್ಗೆ ನಿಮ್ಮ ಹೆಸರು ಪಟ್ಟಿಯಿಂದ ಬಿಡಲಿಕ್ಕೆ ಸಾಧ್ಯ. ಒಂದು ರೀಸನ್, ನಿಮಗೆ ಏನು BLOs ಫಾರ್ಮ್ ಕೊಡ್ತಿದ್ದಾರೆ ಆ ಫಾರ್ಮನ್ನು ನೀವು ಫಿಲ್ ಮಾಡಿ ಕೊಡದೇ ಇದ್ದಾಗ, BLOsಗೆ ತಲುಪಿಸಿಲ್ಲ, ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ನಿಮ್ಮ ನೇಮ್ ಡ್ರಾಫ್ಟ್ ವೋಟರ್ ಲಿಸ್ಟಿಂದ ಮಿಸ್ ಆಗುತ್ತೆ, ನಿಮ್ಮ ವೋಟರ್ ID ಡಿಲೀಟ್ ಆಗುತ್ತೆ. ಸೆಕೆಂಡ್ ರೀಸನು,
ನೀವು ಫಾರ್ಮ್ ಕೊಟ್ಟೂ ಕೂಡ BLOs ಏನಾದರೂ ಆ ಫಾರ್ಮನ್ನು ಆನ್ಲೈನ್ ಮೂಲಕ ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ನೇಮ್ ಏನಾಗುತ್ತೆ ವೋಟರ್ ಲಿಸ್ಟ್, ದಟ್ ಈಸ್ ಡ್ರಾಫ್ಟ್ ವೋಟರ್ ಲಿಸ್ಟಿಂದ ಬಿಟ್ಟು ಹೋಗುತ್ತೆ, ನಿಮ್ಮ ವೋಟರ್ ID ಡಿಲೀಟ್ ಆಗುತ್ತೆ ಅಲ್ಲಿಂದ. ಸೊ ಇದು ಎರಡೇ ಕಾರಣದಿಂದ ನಿಮ್ಮ ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ವೋಟರ್ ಲಿಸ್ಟ್ ಏನು ಡ್ರಾಫ್ಟ್ ವೋಟರ್ ಲಿಸ್ಟ್ ಬರ್ತಿದೆ ಅದರಲ್ಲಿ ನಿಮ್ಮ ಹೆಸರು ಬರಲ್ಲ. ಈಗ ತುಂಬ ಜನರಿಗೆ ಗೊಂದಲ ಇದೆ, ನನ್ನ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗ್ತಿದೆ, ನನ್ನ ಸ್ಪೆಲ್ಲಿಂಗ್ ಬೇರೆ ಇದೆ, 2002 ಪಟ್ಟಿಯಲ್ಲಿ ಬೇರೆ ಇತ್ತು, ಇದರಲ್ಲಿ ಬೇರೆ ಇದೆ, ನಾನು ಎಲ್ಲಿ ವೋಟರ್ ಡಿಲೀಟ್ ಆಗೋಗುತ್ತೆ ಅಂತ. ನೋ, ಸದ್ಯಕ್ಕೆ ನಿಮ್ಮ ವೋಟರ್ ಏನಿದೆ ಲಿಸ್ಟಲ್ಲಿ ನೇಮ್ ಡಿಲೀಟ್ ಆಗಲ್ಲ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ, ಹೇಗಿದೆ ಹಾಗೆ ಬರುತ್ತೆ. ಬಟ್ ನಿಮಗೆ ನೋಟಿಸ್ ಬರಬಹುದು, ನಿಮಗೆ ಕರಿಬಹುದು. ಯಾವಾಗ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಡೀಟೇಲ್ಸ್ ಮಿಸ್ ಮ್ಯಾಚ್ ಆದಾಗ, ಡೌಟ್ ಇದ್ದಾಗ. ಈಗ ನಿಮಗೆ ಕರೀಲಿಕ್ಕೂ ನಿಮಗೆ ನೋಟಿಸ್ ಬರಲಿಕ್ಕೂ 3 ಕಾರಣಗಳಿದೆ. ಫಸ್ಟ್ ರೀಸನ್, ನಿಮ್ಗೆ ಯಾವಾಗ ನೋಟಿಸ್ ಬರುತ್ತೆ ಅನ್ನೋದಕ್ಕೆ ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಸರು ರಮೇಶ್ ಇದ್ದು ನೀವು ರಮೇಶ ಅಂತ 2020 ಪಟ್ಟಿಯಲ್ಲಿ ಇದ್ದಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದಾಗ ಅದಕ್ಕೆ ಏನು ನಿಮಗೆ ನೋಟಿಸು ಬರಲ್ಲ. ಅವರು ಎಲೆಕ್ಷನ್ ಕಮಿಷನ್ ಅವ್ರು ಹೇಳಿದ್ದಾರೆ, ಇದು ನಾನು ನನ್ನ ಕಡೆಯಿಂದ ಹೇಳ್ತಾ ಇಲ್ಲ, ಏನು ಒಂದು ವಿತ್ ಪ್ರೂಫ್ ವ್ಯಾಲಿಡ್ ಪ್ರೂಫ್ ಹೇಳ್ತಿರೋಂಥದ್ದು. ಮತ್ತು DCs ಕೂಡ ಎಲ್ಲ ಡಿಸ್ಟಿಕ್ಸ್ಗಳಲ್ಲಿ ಹೇಳ್ತಿದ್ದಾರೆ. ಸ್ವರೂಪ ಮೇಡಮ್ಮು ಕೂಡ ಉಡುಪಿ DC ಅವರು ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಹೆಸರು ಬಿಟ್ಟು ನಿಮಗೆ ನೋಟಿಸ್ ಯಾವಾಗ ಬರುತ್ತೆ ಅಂದರೆ, ಈ ಜುಲೈ ತಿಂಗಳು ಎಲ್ಲ ಕಳೆದ ಮೇಲೆ ನಿಮ್ಮ ಏನು ವೋಟರ್ ಲಿಸ್ಟ್ ಬಂದ್ಬಿಡುತ್ತೆ, ವೋಟಿಂಗ್ ಲಿಸ್ಟ್ ಟೆಂಪ್ರವರಿ ಡ್ರಾಫ್ಟ್ ಲಿಸ್ಟ್ ಬಂದ ಮೇಲೂ ಕೂಡ ನಿಮ್ಮ ಮನೆಗೆ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸಲ್ಲಿ ಏನಿರುತ್ತೆ ಅಂದರೆ, ನಿಮ್ಮ ಹೆಸರು ಕಂಪ್ಲೀಟ್ ಚೇಂಜ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಮೋಹನ್ ಅಂತ ಈಗ ಇದೆ, ನಿಮ್ಮ 2002 ಪಟ್ಟಿಯಲ್ಲಿ ಹೆಸರೇ ಬೇರೆ ಇತ್ತು, ರಂಗನಾಥ್ ಇತ್ತು, ಬಟ್ ಮ್ಯಾಪಿಂಗ್ ಆಗಿದೆ, ನಿಮ್ಮ ಲಿಸ್ಟ್ ಆಗಿದೆ, ಹೆಸರು ನಿಮ್ಮ ಲಿಸ್ಟಲ್ಲಿ ಬಂದಿದೆ ಅಂದಾಗ ನಿಮ್ಮನ್ನು ಅಲ್ಲಿ ಕರೆಸ್ತಾರೆ ಅವರು. ನೀವು ಏನು ಮಾಡಬೇಕು ಆವಾಗ ಅಂದರೆ, ನಿಮ್ಮಲ್ಲಿರುವಂಥದ್ದು 11 ಏನು 9 ರಿಂದ 11 ಡಾಕ್ಯುಮೆಂಟ್ಸ್ ಅವ್ರು ಏನು ಕೊಟ್ಟಿದ್ದಾರೆ, ಆ ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟನ್ನು ತಗೊಂಡೋಗಿ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಅಲ್ಲಿ ನೀವು ಹೇಳಬೇಕು, ಹೌದು ನನ್ನ ಹೆಸರು ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದೆ, ನಾನು ಹೆಸರು ಚೇಂಜ್ ಆಯಿತು, ಸ್ಪೆಲ್ಲಿಂಗ್ಸ್ ಚೇಂಜ್ ಆಯಿತು, ಅವಾಗ ತಪ್ಪು ಹಾಕಿದ್ರು, ಇದು ನನ್ನ ಕರೆಕ್ಟ್ ಡಾಕ್ಯುಮೆಂಟ್ಸು, ಇದು ನಾನು ಕರೆಕ್ಟಾಗಿದ್ದೀನಿ, ನಾನು ಇಲ್ಲಿರೋನೇ ಅಂತ. ನಿಮ್ಮ ವೋಟರ್ ID ಡಿಲೀಟ್ ಆಗಲಿಕ್ಕೆ ಎರಡು ಕಾರಣ. ಚೆಕ್ ಮಾಡ್ತಿರೋಂಥದ್ದು SIR ಮೇನ್ ರೀಸನ್ನೇ ಒಂದು ಏನು ಹೇಳಿರೋದಂದರೆ, ಫಸ್ಟು ನೀವು 18 ವರ್ಷ ನಿಮಗೆ ತುಂಬಿದೆಯಾ ಅಂತ ಒಂದು ಚೆಕ್ ಮಾಡ್ತಾರೆ, ಇನ್ನೊಂದು ನೀವು ಇಂಡಿಯನ್ ಸಿಟಿಸನಾ ಅಂತ ಚೆಕ್ ಮಾಡ್ತಾರೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಡಾಕ್ಯುಮೆಂಟ್ಸ್ ಯಾವುದೇ ನೀವು ಕೊಟ್ಟರು ಕೂಡ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ, SIR ಪ್ರಕ್ರಿಯೆ ಆರಾಮಾಗಿ ಆಗೋಗುತ್ತೆ. ಜನರಲ್ಲಿ ಈ ಗೊಂದಲಗಳು ಬೇಡ. SIR ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಆಮೇಲೆ ಜನ ತುಂಬ ಗಾಬರಿಯಿಂದ ಏನು ಮಾಡ್ತಿದೆ ಅಂದರೆ, 2002ರಲ್ಲಿ ತಪ್ಪಿದೆ, ಕರೆಕ್ಟ್ ಬರೀರಿ ಅಂತ BLOs ಮೇಲೆ ಒತ್ತಡನೂ ಕೂಡ ಹಾಕ್ತಿದ್ದಾರೆ. ಇದು ಹಾಕಕ್ಕೆ ಹೋಗಬೇಡಿ, ಅದು ಹೇಗಿದೆ ಹಾಗೆ ಫಿಲ್ ಮಾಡ್ತಾರೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ, BLOsಗಳಿಗೆ ನೀವು ಏನು SIR ಪ್ರಕ್ರಿಯೆಯನ್ನು ಮಾಡ್ತಿದ್ದೀರಾ, ಈ ತಿಂಗಳು 30ನೇ ತಾರೀಕುವರೆಗೂ ಏನು ಟೈಮ್ ಇದೆ, ಅಲ್ಲಿವರೆಗೂ ಇದೆ ಮಾಡಿ. ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಆತುರದಲ್ಲಿ ಎಲ್ರಿಗೂ ಫಾರ್ಮ್ಸ್ ಕೊಟ್ಬಿಟ್ಟು ಎಲ್ಲ ಫಾರ್ಮ್ಸನ್ನು ಗಡಿಬಿಡಿಯಲ್ಲಿ ತಗೊಂಡು ಹೇಗೆ ಬೇಕು ಹಾಗೆ ಅಪ್ಲೋಡ್ ಮಾಡಿ, ಹೇಗೆ ಬೇಕು ಹಾಗೆ ಇದು ಮಾಡಿದ್ರೆ ಸರಿ ಹೋಗಲ್ಲ. ಬಿಕಾಸ್ ನಿಮ್ಮ ಒಂದು ಮಿಸ್ಟೇಕಿಂದ, ನಿಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ಹಲವಾರು ಲಕ್ಷಾಂತರ ಸಾವಿರಾರು ಜನ ಮತದಾರರು ಏನಿದ್ದಾರೆ ಅವರು ಆ ಪಟ್ಟಿಯಿಂದ ಬಿಟ್ಟೋಗ್ತಾರೆ, ಅವರು ವೋಟ್ ಹಾಕ್ಲಿಕ್ಕಾಗಲ್ಲ. ಸೊ ದಯವಿಟ್ಟು ಈ ಪ್ರಕ್ರಿಯೆ ಏನು ನಡೀತಿದೆ, ನೀವು ಕೂಡ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಏನು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದೀರಾ, ಏನು ಡೌಟ್ಸ್ ಇದೆ ನಿಮ್ಮಲ್ಲಿ, ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬರುವ ವಿಡಿಯೋ ಅಲ್ಲಿ ನಾನು ಆ ವಿಡಿಯೋಸ್ ಏನು ನಿಮ್ಮ ಡೌಟ್ಸ್ ಇದೆ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನಿಮ್ಮ SIR ಪ್ರಕ್ರಿಯೆ ಒಂದು ಯಾರು ಕೂಡ ಗಾಬರಿ ಆಗಕ್ಕೆ ಹೋಗಬೇಡಿ. ಇದು ಏನು ಗಾಬರಿ ಆಗೋ ವಿಷಯನೇ ಅಲ್ಲ. ನಿಮ್ಮ ಮನೆಗೆ BLOs ಬರ್ತಾರೆ, ನಿಮಗೆ ಸಹಕಾರನೂ ಕೊಡ್ತಾರೆ, ನೀವು ಕೂಡ ಅವ್ರಿಗೆ ಸಹಕರಿಸಿ ಅದೇ ರೀತಿಯಲ್ಲಿ ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಮಾಡಿ ಅವ್ರಿಗೆ ಕೊಡಿ, ಅವರು ಆನ್ಲೈನ್ ಮೂಲಕ ಅದನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.